ಆಸ್ಪತ್ರೆಯ ಆ ಬಿಳಿ ಬಣ್ಣದ ಕಾರಿಡಾರ್ನಲ್ಲಿ ಗಾಬರಿ ಮತ್ತು ಆತಂಕದಿಂದ ಅತ್ತಿತ್ತ ಅಡ್ಡಾಡುತ್ತಿದ್ದ ವಿಹಾನ್ಗೆ ಮಗುವಿನ ಅಳುವ ಧ್ವನಿ ಕೇಳಿದ ತಕ್ಷಣ ಇಡೀ ಜಗತ್ತೇ ಒಂದು ಕ್ಷಣ ಸ್ತಬ್ಧವಾದಂತೆ ಭಾಸವಾಯಿತು. ವಿಹಾನ್ನ ಕಣ್ಣುಗಳಲ್ಲಿ ಹರಿದ ಆನಂದ ಬಾಷ್ಪ ಅವನ 9 ತಿಂಗಳ ಕಾಯುವಿಕೆ ಮತ್ತು ಕಳೆದ ನೋವುಗಳನ್ನೆಲ್ಲ ತೊಳೆದು ಹಾಕಿತು. ನರ್ಸ್ ಮಗುವನ್ನು ಬೆಚ್ಚಗಿನ ಬಿಳಿ ಬಟ್ಟೆಯಲ್ಲಿ ಸುತ್ತಿ ಹೊರಗೆ ತಂದರು. ವಿಹಾನ್ ಹತ್ತಿರ ಹೋದಾಗ ಅವನ ಕೈಗಳು ನಡುಗುತ್ತಿದ್ದವು. ನರ್ಸ್, ಸರ್, ಹಿಡಿದುಕೊಳ್ಳಿ ನಿಮ್ಮ ಮಗನನ್ನು. ಸಾಕ್ಷಾತ್ ನಿಮ್ಮಂತೆಯೇ ಇದ್ದಾನೆ. ವಿಹಾನ್ ಬಹಳ ಜಾಗರೂಕತೆಯಿಂದ ಏನೋ ಒಂದು ಅಪರೂಪದ ನಿಧಿಯನ್ನು ಎತ್ತಿಕೊಳ್ಳುವಂತೆ ಮಗುವನ್ನು ತನ್ನ ಕೈಗಳಿಗೆ ತೆಗೆದುಕೊಂಡನು. ಮಗುವಿನ ಮೃದುವಾದ ಚರ್ಮ, ಆ ಪುಟ್ಟ ಕೈ ಬೆರಳುಗಳು ಮತ್ತು ಮಸುಕಾದ ಕಣ್ಣುಗಳನ್ನು ಕಂಡಾಗ ವಿಹಾನ್ನ ಎದೆ ಉಕ್ಕಿ ಬಂತು. ಮಗುವನ್ನು ತನ್ನ ಎದೆಗೆ ಹತ್ತಿರವಾಗಿ ಹಿಡಿದುಕೊಂಡ ವಿಹಾನ್ಗೆ ಮಾತು ಹೊರಡಲೇ ಇಲ್ಲ. ಅವನ ಕಣ್ಣಿನಿಂದ ಒಂದು ಹನಿ ನೀರು ಮಗುವಿನ ಕೆನ್ನೆಯ ಮೇಲೆ ಬಿತ್ತು. ನನ್ನ ಮಗ, ನನ್ನ ಮತ್ತು ಋತ್ವಿಯ ಪ್ರೀತಿಯ ಕುರುಹು ಎಂದು ಮುಗುಳ್ನಗುತ್ತಾ ಮಗುವಿನ ಹಣೆಗೆ ಮುತ್ತಿಟ್ಟನು. ಪಕ್ಕದಲ್ಲಿದ್ದ ಅಭಿ ಮತ್ತು ವಿಕಾಸ್ ಕೂಡ ಈ ದೃಶ್ಯ ಕಂಡು ಭಾವುಕರಾದರು. ಸುಮಾರು 1 ಗಂಟೆಯ ನಂತರ ಋತ್ವಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಯಿತು. ಅವಳು ನಿಧಾನವಾಗಿ ಕಣ್ಣು ಬಿಟ್ಟಾಗ ಅವಳ ಎದುರಿಗೆ ವಿಹಾನ್ ಮಗುವನ್ನು ಎತ್ತಿಕೊಂಡು ಕುಳಿತಿದ್ದನು. ಋತ್ವಿಯ ಮುಖದಲ್ಲಿ ಹೆರಿಗೆಯ ಆಯಾಸವಿದ್ದರೂ ಮಗುವನ್ನು ಕಂಡ ತಕ್ಷಣ ಅವಳ ಕಣ್ಣುಗಳಲ್ಲಿ ಮಿಂಚು ಮೂಡಿತು. ವಿಹಾನ್ ಮೆಲ್ಲನೆ ಮಗುವನ್ನು ಋತ್ವಿಯ ಪಕ್ಕದಲ್ಲಿ ಮಲಗಿಸಿದನು. ಋತ್ವಿ ನಡುಗುವ ಕೈಗಳಿಂದ ಮಗುವಿನ ಬೆರಳುಗಳನ್ನು ಮುಟ್ಟಿದಳು. ಮಗುವನ್ನು ನೋಡುತ್ತಾ ಋತ್ವಿ ವಿಹಾನ್ ಕಡೆಗೆ ತಿರುಗಿದಳು. ಅವಳ ಕಣ್ಣಲ್ಲಿ ಕೃತಜ್ಞತೆಯ ಭಾವವಿತ್ತು. ಋತ್ವಿ ಬಹಳ ಕ್ಷೀಣ ದನಿಯಲ್ಲಿ, ವಿಹಾನ್ ನೋಡಿ, ನಮಗೋಸ್ಕರ ದೇವತೆ ಬಂದಿದ್ದಾನೆ. ನಿಮಗೆ ಮಗನೇ ಬೇಕು ಅಂತ ಆಸೆ ಇತ್ತಲ್ವಾ? ನೋಡಿ, ನಿಮ್ಮ ಪ್ರತಿರೂಪವೇ ಬಂದಿದೆ. ವಿಹಾನ್, ಋತು, ಧನ್ಯವಾದಗಳು. ನನ್ನ ಬದುಕಿನ ಪೂರ್ಣತ್ವ ಕೊಟ್ಟಿದ್ದೀಯ. ಈ ಮಗುವನ್ನು ಕೈಯಲ್ಲಿ ಹಿಡಿದಾಗ ನನಗನಿಸಿತು, ಇನ್ನು ಮುಂದೆ ಇವನೇ ನನ್ನ ಪ್ರಪಂಚ ಅಂತ. ನೀನು ಪಟ್ಟ ನೋವೆಲ್ಲ ಆ ಮಗುವಿನ ನಗು ನೋಡಿದರೆ ಮಾಯವಾಗುತ್ತೆ ಅಲ್ವಾ? ಋತ್ವಿ, ಹೌದು ವಿಹಾನ್. ಆಪರೇಷನ್ ಥಿಯೇಟರ್ ಒಳಗೆ ನನಗೆ ತುಂಬ ಭಯವಾಗಿತ್ತು, ಆದರೆ ನಿಮ್ಮ ಧ್ವನಿ ನನಗೆ ಕೇಳ್ತಾನೆ ಇತ್ತು. ನೀವು ನನ್ನನ್ನು ಕಾಪಾಡ್ತೀರಾ ಅನ್ನೋ ನಂಬಿಕೆ ಇತ್ತು. ಈಗ ಈ ಪುಟ್ಟ ಜೀವವನ್ನು ನೋಡಿದರೆ ನಾವು ಅನುಭವಿಸಿದ ಎಲ್ಲ ಕಷ್ಟಗಳಿಗೂ ಪ್ರತಿಫಲ ಸಿಕ್ಕಂತಿದೆ ಎಂದು ವಿಹಾನ್ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ವಿಹಾನ್ ಮಗುವಿನ ಕಿವಿ ಹತ್ತಿರ ಹೋಗಿ ಮೆಲ್ಲನೆ ಏನೋ ಪಿಸುಗುಟ್ಟಿದನು. ಋತ್ವಿ, ಏನು ಹೇಳ್ತಿದ್ದೀರಾ ವಿಹಾನ್ ಅವನಿಗೆ? ವಿಹಾನ್, ಹೇಳ್ತಿದ್ದೀನಿ ಮಗನೇ, ನಿನ್ನ ಅಮ್ಮ ದೇವತೆ ಇದ್ದ ಹಾಗೆ ಅವಳನ್ನು ಯಾವತ್ತೂ ಚೆನ್ನಾಗಿ ನೋಡ್ಕೋಬೇಕು ಅಂತ. ಇದನ್ನು ಕೇಳಿ ಋತ್ವಿ ನಕ್ಕಳು. ಅವನು ನಿಮ್ಮ ಹಾಗೆ ಜಗಳಗಂಟ ಆಗಬಾರ್ದು ಅಷ್ಟೇ ಎಂದು ಕಾಲೆಳೆದಳು. ಅಷ್ಟರಲ್ಲಿ ರಾಜಶೇಖರ್, ಶೈಲಜಾ, ರಾಜರಾಜೇಶ್ವರಿ ಅಮ್ಮ ಮತ್ತು ಚೇತನ ಒಳಗೆ ಬಂದರು. ಇಡೀ ವಾರ್ಡ್ ಈಗ ಹಬ್ಬದ ಮನೆಯಂತೆ ಮಾರ್ಪಾಟಿತ್ತು. ರಾಜಶೇಖರ್, ನಮ್ಮ ರಾಯ್ ನಿವಾಸದ ಮುಂದಿನ ವಾರಸುದಾರ ಬಂದಿದ್ದಾನೆ. ಇವನ ಹೆಸರನ್ನು ಅದ್ದೂರಿಯಾಗಿ ಇಡಬೇಕು ಎಂದು ಘೋಷಿಸಿದರು. ಶೈಲಜಾ ಋತ್ವಿಯ ಹಣೆಗೆ ಮುತ್ತಿಟ್ಟು, ಮಗಳೇ, ನೀನು ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ. ಇವತ್ತು ನಮ್ಮ ವಂಶ ಬೆಳಗೋ ಕುಡಿಯನ್ನು ಕೊಟ್ಟಿದ್ದೀಯಾ ಎಂದು ಹರಸಿದರು. ಪುಟ್ಟ ಚೇತನ ಮಗುವಿನ ಪಕ್ಕದಲ್ಲಿ ಕುಳಿತು, ಋತು ಆಂಟಿ, ಪಾಪು ಕೈ ಎಷ್ಟು ಚಿಕ್ಕದಾಗಿದೆ, ನಾನು ಅವನನ್ನು ಎತ್ತಿಕೊಳ್ಳಾ ಎಂದು ಕೇಳಿದಾಗ ಎಲ್ಲರೂ ನಕ್ಕರು. ಅನನ್ಯ ಮತ್ತು ವಿಕಾಸ್ ಮಗುವಿಗೆ ತಂದಿದ್ದ ಪುಟ್ಟ ಆಟಿಕೆಗಳನ್ನು ಅಲ್ಲಿಟ್ಟರು. ವಿಕಾಸ್ ನಗುತ್ತಾ, ದೀಪು ನೋಡು, ಪಾಪು ನನ್ನ ಹಾಗೆಯೇ ಇದ್ದಾನೆ ಅಲ್ವಾ ಎಂದಾಗ ಅನನ್ಯ, ಇಲ್ಲ ಇಲ್ಲ, ಮಗು ಋತ್ವಿ ಅಕ್ಕರ ಹಾಗೆ ಸುಂದರವಾಗಿದ್ದಾನೆ ಎಂದು ಹೇಳಿದಾಗ ಇಬ್ಬರು ಇಲ್ಲ ಇಲ್ಲ, ನನ್ನ ಥರ, ಅವರ ಥರ ಅಂತ ಜಗಳ ಶುರು ಮಾಡಿದರು. ಆಸ್ಪತ್ರೆಯಿಂದ ಋತ್ವಿ ತನ್ನ ಪುಟ್ಟ ಮಗುವನ್ನು ಎತ್ತಿಕೊಂಡು ರಾಯ್ ನಿವಾಸದ ಹೊಸ್ತಿಲಿಗೆ ಬಂದಾಗ ಇಡೀ ಮನೆ ಹಬ್ಬದಂತೆ ಸಿಂಗಾರಗೊಂಡಿತ್ತು. ಶೈಲಜಾ ಅಮ್ಮ ಮತ್ತು ರಾಜರಾಜೇಶ್ವರಿ ಅಮ್ಮ ಬೆಳ್ಳಿಯ ತಟ್ಟೆಯಲ್ಲಿ ಆರತಿ ಹಿಡಿದು ಕಾಯುತ್ತಿದ್ದರು. ವಿಹಾನ್ ಮಗುವನ್ನು ಎತ್ತಿಕೊಂಡಿರುವ ಋತ್ವಿಯ ಪಕ್ಕದಲ್ಲಿ ಗರ್ವದಿಂದ ನಿಂತಿದ್ದನು. ಶೈಲಜಾ ಅಮ್ಮ ಸೊಸೆ ಮತ್ತು ಮೊಮ್ಮಗನಿಗೆ ದೃಷ್ಟಿ ತೆಗೆದು, ನಮ್ಮ ಮನೆಗೆ ದೇವತೆ ಬಂದಿದ್ದಾನೆ ಎಂದು ಹರಸಿದರು. 5 ತಿಂಗಳುಗಳು ರೆಕ್ಕೆ ಕಟ್ಟಿ ಹಾರಿದಂತೆ ಸರಿದು ಹೋದವು. ವಿಹಾನ್ ಈಗ ಅಪ್ಪಟ ಫ್ಯಾಮಿಲಿ ಮ್ಯಾನ್ ಆಗಿದ್ದಾನೆ. ಆಫೀಸ್ನಿಂದ ಮನೆಗೆ ಬಂದ ತಕ್ಷಣ ಮಗುವನ್ನು ಎತ್ತಿಕೊಂಡು ಕಿಟಕಿಯ ಹತ್ತಿರ ನಿಂತು ಪ್ರಕೃತಿಯನ್ನು ತೋರಿಸುತ್ತಾ ಹರಟೆ ಹೊಡೆಯುತ್ತಾನೆ. ಒಂದು ರಾತ್ರಿ ಮಗು ಅಳುತ್ತಿದ್ದಾಗ ವಿಹಾನ್ ಅವನನ್ನು ಸಮಾಧಿಸಲು ಹೋಗಿ ತಾನೇ ತೊಟ್ಟಿಲಲ್ಲಿ ನಿದ್ರೆಗೆ ಜಾರಿದನು. ಇದನ್ನು ಕಂಡ ಋತ್ವಿ ಮೆಲ್ಲನೆ ನಗುತ್ತಾ, ನನಗೆ 2 ಮಕ್ಕಳಿದ್ದಾರೆ ಅನಿಸುತ್ತೆ ಎಂದು ವಿಹಾನ್ನ ಕಾಲೆಳೆದಳು. ವಿಹಾನ್ ಮಗುವಿನ ಪುಟ್ಟ ಕೈಗಳನ್ನು ಹಿಡಿದು, ಋತು, ನಮ್ಮ ಪ್ರಪಂಚ ಇಷ್ಟೇ ಸುಂದರವಾಗಿರಲಿ ಎಂದು ಭರವಸೆ ನೀಡುತ್ತಿದ್ದನು. ಈ 5 ತಿಂಗಳಲ್ಲಿ ವಿಕಾಸ್ ಅಕ್ಷರಶಃ ಬದಲಾಗಿದ್ದಾನೆ. ವಿಹಾನ್ ಮಾರ್ಗದರ್ಶನದಲ್ಲಿ ತನ್ನ ಸ್ಟಾರ್ಟಪ್ ಅನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ದಿದ್ದಾನೆ. ವಿಕಾಸ್ ಈಗ ಆಫೀಸ್ನಲ್ಲಿ ಸೀರಿಯಸ್ ಬಿಸ್ನೆಸ್ ಮ್ಯಾನ್, ಆದರೆ ಮನೆಯಲ್ಲಿ ಮಾತ್ರ ಋತ್ವಿಯ ಮಗುವಿನ ಜೊತೆ ಆಟ ಆಡುವ ಪುಟ್ಟ ಮಗು. ವಿಕಾಸ್ನ ಈ ಬದಲಾವಣೆಯನ್ನು ಕಂಡು ರಾಜಶೇಖರ್ ಅವರಿಗೆ ನೆಮ್ಮದಿ ಸಿಕ್ಕಿದೆ. ವಿಕಾಸ್ ಮತ್ತು ಅನನ್ಯಾಳ ಮದುವೆಯ ಮಾತುಕತೆ ಈಗ ಅಧಿಕೃತವಾಗಿ ಶುರುವಾಗಿದೆ.
ಅನನ್ಯ ಅನಾಥಾಶ್ರಮದಲ್ಲಿ ಬೆಳೆದವಳಾದರೂ ಅವಳಿಗೆ ಯಾವುದೇ ಸ್ವಂತ ಕುಟುಂಬವಿರಲಿಲ್ಲ. ಅನನ್ಯಾಗೆ ಯಾರೂ ಇಲ್ಲ ಅಂತ ಯಾರೂ ಅನ್ಕೋಬಾರ್ದು. ಅವಳ ತಂದೆಯ ಸ್ಥಾನದಲ್ಲಿ ನಿಂತು ಮದುವೆಯ ಎಲ್ಲ ಜವಾಬ್ದಾರಿಯನ್ನು ಈ ರಾಯ್ ಕುಟುಂಬವೇ ನಿಭಾಯಿಸುತ್ತೆ. ಇದು ಈ ಮನೆಯ ಮಗಳ ಮದುವೆಯೇ ಹಾಗೆ ನಡೆಯಬೇಕು ಇದೆಂದು ಘೋಷಿಸಿದರು. ಅನನ್ಯ ಕಣ್ಣೀರು ಹಾಕುತ್ತಾ ಋತ್ವಿಯ ಕಾಲಿಗೆ ನಮಸ್ಕರಿಸಿದಳು. ಋತ್ವಿ ಅವಳನ್ನು ಎಬ್ಬಿಸಿ, ದೀಪು, ಇನ್ಮೇಲೆ ನೀನು ಅನಾಥೆಯಲ್ಲ, ನೀನು ಈ ಮನೆಯ ಕಿರಿಸೊಸೆ ಎಂದು ಅಪ್ಪಿಕೊಂಡಳು. ಕೆಲಸದ ಒತ್ತಡದಿಂದ ಬರಲು ಸಾಧ್ಯವಾಗದಿದ್ದ ಅಭಿ ಮತ್ತು ತನ್ವಿ ಕೊನೆಗೆ ಬೆಂಗಳೂರಿಗೆ ಬಂದಿಳಿದರು. ಅಭಿ ಮಗುವಿಗೆ ಬೇಕಾದ ಎಲ್ಲ ಬಗೆಯ ಆಟಿಕೆಗಳನ್ನು ಮತ್ತು ಬಟ್ಟೆಗಳನ್ನು ಹೈದರಾಬಾದ್ನಿಂದ ತಂದಿದ್ದನು. ನನ್ನ ಗೆಳತಿಯ ಮಗ ಅಂದರೆ ಸುಮ್ಮನೆನಾ? ಇವನು ದೊಡ್ಡವನಾದ ಮೇಲೆ ನನ್ನ ಹೈದರಾಬಾದ್ ಬಿಸ್ನೆಸ್ ನೋಡಿಕೊಳ್ತಾನೆ ಎಂದು ಮಗುವನ್ನು ಮುದ್ದಾಡಿದನು. ತನ್ವಿ ಋತ್ವಿಯ ಹತ್ತಿರ ಕುಳಿತು, ಅತ್ತಿಗೆ, ನೀನು ತುಂಬ ಸಣ್ಣ ಆಗಿದ್ದೀಯಾ, ಮಗು ಬಂದಮೇಲೆ ನಿನ್ನ ಗಮನ ಬರೀ ಅವನ ಮೇಲೆಯೇ ಇದೆ ಎಂದು ಎಂದಿನಂತೆ ತುಂಟಾಟವಾಡಿದಳು. ಆರವ್ ಮತ್ತು ದಿಯಾ ಕೂಡ ಮಗುವಿನ ಆಗಮನದಿಂದ ಸಂಭ್ರಮದಲ್ಲಿದ್ದಾರೆ. ಮನೆಯಲ್ಲಿ ಯಾವಾಗಲೂ ಮಗುವಿನ ಜೊತೆ ಇವರು ಕೂಡ ಮಕ್ಕಳಂತೆ ಆಟ ಆಡುತ್ತಿದ್ದರು. ದಿಯಾ ಮಗುವಿಗೆ ಹಾಡು ಹೇಳುವುದನ್ನು ರೂಢಿ ಮಾಡಿಕೊಂಡಿದ್ದಾಳೆ. ಆರವ್ ಒಬ್ಬ ಡಾಕ್ಟರ್ ಆಗಿ ಮಗುವಿನ ಚಿಕಿತ್ಸೆ ಮತ್ತು ಲಸಿಕೆಗಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದಾನೆ. ಮನೆಯ ವಾತಾವರಣ ಈಗ ಹಬ್ಬದ ಮನೆಯಂತೆ ಭಾಸವಾಗುತ್ತಿದೆ. ಬೆಳ್ಳಂ ಬೆಳಿಗ್ಗೆ ಇಡೀ ಮನೆಗೆ ಹೂವಿನ ಸಿಂಗಾರ ಮಾಡಲಾಗಿತ್ತು. ಹೊಸ್ತಿಲಿಗೆ ಮಾವಿನ ಎಲೆಗಳ ತೋರಣ, ರಂಗೋಲಿಯ ನಡುವೆ ಹಣತೆಯ ಸಾಲುಗಳು ಮನೆಯ ಪ್ರೀತಿ ಮೂಲೆ ಮೂಲೆಯಲ್ಲೂ ಸಂಭ್ರಮದಿಂದ ಕಂಗೊಳಿಸುತ್ತಿತ್ತು. ಮಗುಗೆ ದೃಷ್ಟಿ ಆಗಬಾರ್ದೆಂದು ಶೈಲಜಾ ಅಮ್ಮ ಅರಿಶಿನ ಕುಂಕುಮದ ನೀರನ್ನು ಬಾಗಿಲಿಗೆ ಇಟ್ಟಿದ್ದರು. ಋತ್ವಿ ತನ್ನ ಮಗನಿಗೆ ಕೆಂಪು ಮತ್ತು ಬಂಗಾರದ ಬಣ್ಣದ ರೇಷ್ಮೆ ಪಂಚೆ ಹಾಗೂ ಪುಟ್ಟ ಶಲ್ಯವನ್ನು ತೊಡಿಸಿ ಸಿದ್ಧಪಡಿಸಿದ್ದಳು. ಮಗುವಿನ ಹಣೆಗೆ ಇಟ್ಟ ಕಪ್ಪು ದೃಷ್ಟಿ ಬೊಟ್ಟು ಅವನ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತ್ತು. ಮಗು ತನ್ನ ಪುಟ್ಟ ಕೈಗಳನ್ನು ಆಡಿಸುತ್ತಾ ಕಿಲಕಲೆ ನಗುತ್ತಾ ಎಲ್ಲರ ಆಕರ್ಷಣೆಯ ಕೇಂದ್ರವಾಗಿದ್ದನು. ವಿಹಾನ್ ತನ್ನ ಮಗನನ್ನು ಎತ್ತಿಕೊಂಡು, ನೋಡು ಋತು, ಇವತ್ತು ನಮ್ಮ ಮಗ ಮೊದಲ ಬಾರಿ ಅನ್ನದ ರುಚಿ ನೋಡ್ತಿದ್ದಾನೆ ಎಂದು ಹೆಮ್ಮೆಯಿಂದ ಹೇಳಿದನು. ಮನೆಯ ಮಧ್ಯಭಾಗದಲ್ಲಿ ಪೀಠವನ್ನು ಹಾಕಿ ಮಗುವನ್ನು ಋತ್ವಿಯ ಮಡಿಲಲ್ಲಿ ಕೂರಿಸಲಾಯಿತು. ಪಕ್ಕದಲ್ಲೇ ವಿಹಾನ್ ಕುಳಿತಿದ್ದನು. ರಾಜಶೇಖರ್ ಅವರು ಬೆಳ್ಳಿಯ ತಟ್ಟೆಯಲ್ಲಿ ತುಪ್ಪ ಬೆರೆಸಿದ ಮೃದುವಾದ ಅನ್ನ ಮತ್ತು ಪರಮಾನ್ನವನ್ನು ಸಿದ್ಧಪಡಿಸಿದ್ದರು. ಮೊದಲು ಕುಲದೇವರಿಗೆ ನೈವೇದ್ಯ ಅರ್ಪಿಸಿದ ನಂತರ ಮನೆಯ ಹಿರಿಯರಾದ ರಾಜರಾಜೇಶ್ವರಿ ಅಮ್ಮ ಮಗುವಿಗೆ ಮೊದಲ ತುತ್ತು ನೀಡಿದರು. ಮೊದಲ ತುತ್ತು ನಾಲಿಗೆಗೆ ತಗುಲಿದಂತೆ ಮಗು ಅದ್ವಿಕ್ ವಿಚಿತ್ರವಾದ ಮುಖಭಾವ ನೀಡಿದನು. ಸಿಹಿಯಾದ ಪಾಯಸದ ರುಚಿ ಅವನಿಗೆ ಇಷ್ಟವಾಗಿ ಜೋರಾಗಿ ಕೈಕಾಲು ಬಡಿಯಲು ಶುರು ಮಾಡಿದನು. ಇದನ್ನು ಕಂಡು ಇಡೀ ಕುಟುಂಬ ನಗೆಗಳಲ್ಲಿ ತೇಲಿತ್ತು. ಮದುವೆ ಸಂಭ್ರಮದಲ್ಲಿರುವ ವಿಕಾಸ್ ಮತ್ತು ಅನನ್ಯ ಈ ಸಮಾರಂಭದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದರು. ಅನನ್ಯ ತಾನೇ ನಿಂತು ಅತಿಥಿಗಳಿಗೆ ಬಡಿಸುತ್ತಿದ್ದಾರೆ. ವಿಕಾಸ್ ಫೋಟೋಗ್ರಾಫರ್ ತರಹ ಮಗುವಿನ ಪ್ರತಿಯೊಂದು ಚಲನೆಯನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುತ್ತಿದ್ದನು. ಅನನ್ಯ, ಅಕ್ಕ, ಅದ್ವಿಗ್ನ ಈ ನಗು ನೋಡಿದ್ರೆ ಸಾಕು, ಕೆಲಸದ ಆಯಾಸವೇ ಮರೆತು ಹೋಗುತ್ತೆ ಎಂದು ಮಗುವಿಗೆ ಬಂಗಾರದ ಸರವನ್ನು ಉಡುಗೊರೆಯಾಗಿ ನೀಡಿದಳು. ಅನ್ನಪ್ರಶಾನದ ನಂತರ ಮಗುವಿನ ಮುಂದೆ ಚಿನ್ನ, ಬಟ್ಟೆ, ಪುಸ್ತಕ ಮತ್ತು ಪೆನ್ನನ್ನು ಇಟ್ಟು ಯಾವುದನ್ನು ಆರಿಸಿಕೊಳ್ಳುತ್ತಾನೆ ಎಂದು ನೋಡುವ ಶಾಸ್ತ್ರ ನಡೆಯಿತು. ತನ್ವಿ, ಅತ್ತಿಗೆ, ಇವನು ಖಂಡಿತ ಚಿನ್ನದ ಒಡವೆಯನ್ನೇ ಮುಟ್ಟುತ್ತಾನೆ ನೋಡು ಎಂದು ಬೆಟ್ಟಿಂಗ್ ಕಟ್ಟಿದಳು. ಅಭಿ, ಇಲ್ಲ, ಅವನು ಪುಸ್ತಕ ಮುಟ್ಟುತ್ತಾನೆ, ನನ್ನ ಹಾಗೆಯೇ ಬುದ್ಧಿವಂತ ಆಗ್ತಾನೆ ಎಂದನು. ಆದರೆ ಅಭಿನವ್ ಎಲ್ಲವನ್ನು ಬಿಟ್ಟು ಪಕ್ಕದಲ್ಲಿದ್ದ ವಿಹಾನ್ ಕೈ ಹಿಡಿದುಕೊಂಡನು. ಇದನ್ನು ಕಂಡ ವಿಹಾನ್ ಭಾವುಕನಾಗಿ ಮಗುವನ್ನು ಎತ್ತಿ ಅಪ್ಪಿಕೊಂಡನು. ನೋಡಿ, ಅವನಿಗೆ ಅವನ ಅಪ್ಪ ಮುಖ್ಯ ಎಂದು ವಿಹಾನ್ ನುಕ್ಕನು. ಸಮಾರಂಭದ ಅಂಗವಾಗಿ ವಿಹಾನ್ ಮತ್ತು ಋತ್ವಿ ಆನಂದಾಶ್ರಮದ ಮಕ್ಕಳಿಗೆ ಮತ್ತು ಬಡವರಿಗೆ ಅನ್ನದಾನ ಏರ್ಪಡಿಸಿದ್ದರು. ಸಾಯಂಕಾಲ ಎಲ್ಲರೂ ಹಜಾರದಲ್ಲಿ ಕುಳಿತು ಹರಟೆ ಹೊಡೆಯುತ್ತಿದ್ದರು. ರಾಜಶೇಖರ್, ಇವತ್ತಿನ ದಿನ ತುಂಬ ಚೆನ್ನಾಗಿ ನಡೆಯಿತು. ಅದ್ವಿಕ್ ಬಂದ ಮೇಲೆ ನಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಬಂದಿದೆ. ಈಗ ನಮಗೆ ಇರೋದು ವಿಕಾಸ್ ಮತ್ತು ಅನನ್ಯಾಳ ಮದುವೆ ಸಂಭ್ರಮ ಮಾತ್ರ ಎಂದರು. ವಿಕಾಸ್ ತನ್ನ ಸ್ಟಾರ್ಟ್ಅಪ್ ಕೆಲಸಗಳಲ್ಲಿ ಮತ್ತು ಅನನ್ಯಾಳ ಜೊತೆಗಿನ ಮದುವೆಯ ಸಿದ್ಧತೆಗಳಲ್ಲಿ ಮುಳುಗಿದ್ದಾಗ ರಾಯ್ ನಿವಾಸದ ಹೊಸ್ತಿಲಿಗೆ ಅನಿರೀಕ್ಷಿತವಾಗಿ ಆ ವ್ಯಕ್ತಿ ಬಂದಿಳಿದರು. ಅವರು ಬೇರೆ ಯಾರೂ ಅಲ್ಲ, ವಿಕಾಸ್ನ ತಂದೆ. ಒಂದು ಸಾಯಂಕಾಲ ಎಲ್ಲರೂ ಹಜಾರದಲ್ಲಿ ಕುಳಿತು ಪುಟ್ಟ ಅದ್ವಿಕ್ ಜೊತೆ ಆಟವಾಡುತ್ತಿದ್ದರು. ಅಷ್ಟರಲ್ಲಿ ಟ್ಯಾಕ್ಸಿಯೊಂದು ಬಂದು ನಿಂತಿತು. ಸೂಟ್ಕೇಸ್ ಹಿಡಿದು ಸುಸ್ತಾಗಿ ನಿಂತಿದ್ದ ಸೋಮಶೇಖರ್ ಅವರನ್ನು ಕಂಡ ತಕ್ಷಣ ರಾಜಶೇಖರ್ ಅವರಿಗೆ ಮಾತು ಹೊರಡಲಿಲ್ಲ. ಶೈಲಜಾ ಅಮ್ಮ ಗಾಬರಿಯಿಂದ ಎದ್ದು ನಿಂತರು. ಸುನಂದ ಅಮೆರಿಕದಲ್ಲಿದ್ದಾಗ ಪತಿ ಸೋಮಶೇಖರ್ ಜೊತೆ ಸರಿಯಾದ ಸಂಬಂಧ ಹೊಂದಿರಲಿಲ್ಲ. ಈಗ ಅವರು ನೇರವಾಗಿ ಇಲ್ಲಿಗೆ ಬಂದಿದ್ದು ಎಲ್ಲರಿಗೂ ಅಚ್ಚರಿ ತಂದಿತ್ತು. ವಿಕಾಸ್ ತನ್ನ ತಂದೆಯನ್ನು ಕಂಡ ತಕ್ಷಣ ಕೋಪದಿಂದ ಹತ್ತಿರ ಹೋದನು. ವಿಕಾಸ್, ಅಪ್ಪ, ಈಗ ಯಾಕೆ ಬಂದಿದ್ದೀರಾ? ಅಮ್ಮ ಮತ್ತು ವೇದಿಕಾ ಇಲ್ಲಿ ಮಾಡಿರೋ ಅನಾಹುತ ನಿಮಗೆ ಗೊತ್ತಿಲ್ವಾ? ವಿಹಾನ್, ಅಣ್ಣನ ಪ್ರಾಣಕ್ಕೆ ಕುತ್ತು ತಂದವರು ಅವರು. ಇಷ್ಟು ದಿನ ನಮ್ಮನ್ನ ಕೇಳೋರಿದಲ್ಲದೆ
ಹಾಗೆ ಅಮೆರಿಕಾದಲ್ಲಿ ಬಿಟ್ಟು ಈಗ ಯಾವುದೋ ಹಕ್ಕಿನಿಂದ ಇಲ್ಲಿಗೆ ಬಂದಿದ್ದೀರಾ ಎಂದು ಹರಿಹಾಯ್ದನು. ಸೋಮಶೇಖರ್ ಕಣ್ಣೀರು ಹಾಕುತ್ತಾ, ವಿಕಾಸ್, ನನಗೆ ಎಲ್ಲ ವಿಷಯ ತಿಳಿದಿದೆ. ಸುನಂದ ಮತ್ತು ವೇದಿಕಾ ಜೈಲಿನಲ್ಲಿದ್ದಾರೆ ಅಂತ ಕೇಳಿ ನಾನು ಅಕ್ಷರಶಃ ಸತ್ತು ಹೋಗಿದ್ದೀನಿ. ಅಮೆರಿಕಾದಲ್ಲಿ ಬಿಸ್ನೆಸ್ ಅಂತ ನಾನು ನಿಮ್ಮನ್ನು ಗಮನಿಸಲಿಲ್ಲ. ಅದು ನನ್ನ ತಪ್ಪು. ಇವತ್ತು ನಿಮ್ಮ ಹತ್ರ ಕ್ಷಮೆ ಕೇಳೋಕ್ಕೆ ಬಂದಿದ್ದೀನಿ ಎಂದು ಬಾಬಾ ರಾಜಶೇಖರ್ ಅವರ ಕಾಲಿಗೆ ಬಿದ್ದರು. ರಾಜಶೇಖರ್ ಅವರು ಸೋಮಶೇಖರ್ ಅನ್ನು ಎಬ್ಬಿಸಿ ಅಪ್ಪಿಕೊಂಡರು. ರಾಜಶೇಖರ್, ಸೋಮು, ನಡೆದದ್ದು ನಡೆದು ಹೋಯಿತು. ಸುನಂದ ಮಾಡಿದ ತಪ್ಪಿಗೆ ನೀನು ಹೊಣೆಯಲ್ಲ. ಮನೆಗೆ ಬಾ. ಇದು ನಿನ್ನ ಮನೆ ಕೂಡ. ನಿನ್ನ ಮಗ ಇವತ್ತು ಒಬ್ಬ ಯಶಸ್ವಿ ಉದ್ಯಮಿಯಾಗಿದ್ದಾನೆ. ಅವನ ಮದುವೆ ನಿಶ್ಚಯವಾಗಿದೆ. ಇಂತಹ ಶುಭ ಸಮಯದಲ್ಲಿ ನೀನು ಇರಲೇಬೇಕು. ಸೋಮಶೇಖರ್ ಅವರು ಅನನ್ಯಾಳನ್ನು ನೋಡಿದರು. ವಿಕಾಸ್ ಅವಳನ್ನು ಪರಿಚಯಿಸಿದನು. ವಿಕಾಸ್, ಅಪ್ಪ, ಇವಳು ಅನನ್ಯ. ವಿಹಾನ್ ಅಣ್ಣನ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ನನಗೆ ಮೆಂಟರ್ ಕೂಡ ಆಗಿದ್ದರು. ನನಗೆ ಯಾರೂ ಇಲ್ಲದಿದ್ದಾಗ ನನ್ನ ಕೈ ಹಿಡಿದವಳು ಇವಳು. ಸೋಮಶೇಖರ್ ಅವರು ಅನನ್ಯಾಳ ತಲೆ ಸವರಿ ಆಶೀರ್ವದಿಸಿದರು. ಮಗಳೇ, ಈ ಮನೆಗೆ ಸೊಸೆಯಾಗಿ ಬರಲು ನೀನು ಅರ್ಹಳು. ನಿನ್ನನ್ನು ನೋಡಿ ನನಗೆ ತುಂಬಾ ಸಂತೋಷವಾಯಿತು. ವಿಕಾಸ್ನನ್ನು ಇಷ್ಟು ಬದಲಾಯಿಸಿದ್ದಕ್ಕೆ ನಿನಗೆ ಧನ್ಯವಾದಗಳು ಎಂದರು. ಋತ್ವಿ ಮಗುವನ್ನು ಎತ್ತಿಕೊಂಡು ಬಂದಾಗ ಸೋಮಶೇಖರ್ ಮಗುವನ್ನು ಎತ್ತಿ ಮುದ್ದಾಡಿದರು. ಸೋಮಶೇಖರ್, ಋತ್ವಿ, ನನ್ನ ಮಗಳು ವೇದಿಕಾ ನಿನಗೆ ತುಂಬಾ ತೊಂದರೆ ಕೊಟ್ಟಿದ್ದಾಳೆ ಅಂತ ನನಗೆ ಗೊತ್ತು. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಈ ಮಗು ನಮ್ಮ ಮನೆಗೆ ಬಂದಿರೋ ಅದೃಷ್ಟ ಎಂದು ಮಗುವಿನ ಕೈಗೆ ಬಂಗಾರದ ಚೈನ್ ಒಂದನ್ನು ತೊಡಿಸಿದರು. ಸೋಮಶೇಖರ್ ಮರಳಿದ್ದರಿಂದ ವಿಕಾಸ್ ಮತ್ತು ಅನನ್ಯ ಮದುವೆಗೆ ಈಗ ತಂದೆಯ ಆಶೀರ್ವಾದವು ಸಿಕ್ಕಂತಾಯಿತು. ಸೋಮಶೇಖರ್ ಅಮೆರಿಕದಲ್ಲಿದ್ದ ತನ್ನ ಬಿಸ್ನೆಸ್ ಹಣವನ್ನೆಲ್ಲ ವಿಕಾಸ್ನ ಸ್ಟಾರ್ಟ್ಅಪ್ ಮತ್ತು ಈ ಮದುವೆಗಾಗಿ ವಿನಿಯೋಗಿಸುವುದಾಗಿ ತಿಳಿಸಿದರು. ರಾಜಶೇಖರ್ ಅವರ ಜೊತೆ ಕುಳಿತು ಮದುವೆಯ ಮುಂದಿನ ಪ್ಲಾನ್ ಮಾಡಲಾರಂಭಿಸಿದರು. ಮದುವೆಯ ಮೊದಲ ದಿನವೇ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಯಿತು. ಇಡೀ ರಾಯ್ ನಿವಾಸವನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸಲಾಗಿತ್ತು. ಅಭಿಯ ನೇತೃತ್ವದಲ್ಲಿ ಎಲ್ಲರೂ ಡ್ಯಾನ್ಸ್ ಮಾಡಿದರು. ಪುಟ್ಟ ಆರ್ಯನ್ ಮಗುವನ್ನು ಎತ್ತಿಕೊಂಡೆ ವಿಹಾನ್ ಮತ್ತು ಋತ್ವಿ ಒಂದು ಮಧುರವಾದ ಹಾಡಿಗೆ ಹೆಜ್ಜೆ ಹಾಕಿದರು. ದಿಯಾ ಮತ್ತು ಆರವ್ ಕೂಡ ಅವರ ಜೊತೆ ಸೇರಿಕೊಂಡರು. ಅನನ್ಯ ತನ್ನ ಕೈಗಳಿಗೆ ಮೆಹಂದಿ ಹಚ್ಚಿಸಿಕೊಳ್ಳುವಾಗ ಮೆಹಂದಿಯ ವಿನ್ಯಾಸದ ನಡುವೆ ವಿಕಾಸ್ ಎಂಬ ಹೆಸರನ್ನು ರಹಸ್ಯವಾಗಿ ಬರೆಸಿಕೊಂಡಿದ್ದಳು. ಇದನ್ನು ಕಂಡು ವಿಕಾಸ್ ಅವಳ ಕಾಲೆಳೆಯುತ್ತಾ, ದೀಪು, ನನ್ನ ಹೆಸರಿರೋ ಈ ಕೈಗಳನ್ನು ನಾನು ಯಾವತ್ತೂ ಬಿಡಲ್ಲ ಎಂದು ಭಾವುಕನಾದನು. ಸೋಮಶೇಖರ್ ಅವರ ಆಸೆಯಂತೆ ಅನನ್ಯ ಬೆಳೆದ ಅನಾಥಾಶ್ರಮದ ಎಲ್ಲ ಮಕ್ಕಳನ್ನು ಮದುವೆಗೆ ಆಹ್ವಾನಿಸಲಾಗಿತ್ತು. ಹಳದಿ ಶಾಸ್ತ್ರದ ದಿನ ಆ ಮಕ್ಕಳೆಲ್ಲರೂ ಬಂದು ಅನನ್ಯಗೆ ಅರಿಶಿನ ಹಚ್ಚಿದರು. ಆಶ್ರಮದ ಮಕ್ಕಳಿಗೆ ಸೋಮಶೇಖರ್ ಅವರು ಮಕ್ಕಳಿಗೋಸ್ಕರ ತಂದಿದ್ದ ಬಟ್ಟೆ ಮತ್ತು ಆಟಿಕೆಗಳನ್ನು ವಿತರಿಸಿದರು. ಋತ್ವಿ ಅನನ್ಯಗೆ ಅರಿಶಿನ ಹಚ್ಚುತ್ತಾ, ದೀಪು, ಇವತ್ತಿನಿಂದ ನಿನ್ನ ಜೀವನ ಬಂಗಾರದಂತೆ ಹೊಳೆಯಲಿ ಎಂದು ಅರಸಿದಳು. ಅನನ್ಯ ತನ್ನ ಆಶ್ರಯದ ಸ್ನೇಹಿತರನ್ನು ನೋಡಿ ಕಣ್ಣೀರು ಹಾಕಿದಾಗ ವಿಕಾಸ್ ಬಂದು ಅವಳ ಕಣ್ಣೀರು ಒರೆಸಿ ಎಲ್ಲರ ಮುಂದೆ ಅವಳನ್ನು ಸಂತೈಸಿದನು. ಬೆಂಗಳೂರಿನ ಅರಮನೆ ಮೈದಾನದಂತೆ ಅಲಂಕರಿಸಲ್ಪಟ್ಟಿದ್ದ ಮಂಟಪದಲ್ಲಿ ಮದುವೆಯ ಮುಹೂರ್ತ ನಿಶ್ಚಯವಾಗಿತ್ತು. ವಿಕಾಸ್ ಸಾಂಪ್ರದಾಯಿಕ ರೇಷ್ಮೆ ಪಂಚೆ ಮತ್ತು ಶೈಲ್ಯದಲ್ಲಿ ಒಬ್ಬ ರಾಜಕುಮಾರನಂತೆ ಕಾಣುತ್ತಿದ್ದನು. ಅನನ್ಯ ಕೆಂಪು ಬಣ್ಣದ ಧರ್ಮಾವರಂ ರೇಷ್ಮೆ ಸೀರೆಯಲ್ಲಿ ತಲೆ ತುಂಬಾ ಮಲ್ಲಿಗೆ ಹೂ ಮುಡಿದು ದೇವತೆಯಂತೆ ಮಂಟಪಕ್ಕೆ ಬಂದಳು. ಅನನ್ಯಗೆ ತಂದೆ ತಾಯಿ ಇಲ್ಲದ ಕೊರತೆಯನ್ನು ನೀಗಿಸಲು ಸೋಮಶೇಖರ್ ಮತ್ತು ರಾಜಶೇಖರ್ ಇಬ್ಬರು ಸೇರಿ ದಾರೆ ಎರೆದರು. ಪುರೋಹಿತರು ಮಂತ್ರ ಪಠಿಸುತ್ತಿದ್ದಂತೆ ವಿಕಾಸ್ ಅನನ್ಯಾಳ ಕೊರಳಿಗೆ ಮಾಂಗಲ್ಯ ಧಾರಣೆ ಮಾಡಿದನು. ಮಂಟಪದ ಮೇಲಿದ್ದ ಪುಟ್ಟ ಅದ್ವಿಕ್ ಮಗು ಕೂಡ ಇದನ್ನೇ ನೋಡುತ್ತಾ ಕೈಕಾಲು ಬಡಿಯುತ್ತಿದ್ದ. ವಿಹಾನ್ ಮತ್ತು ಋತ್ವಿ ಅಕ್ಷತೆ ಕಾಳುಗಳನ್ನು ಹಾಕಿ ನವಜೋಡಿಯನ್ನು ಹರಸಿದರು. ಮದುವೆಯ ನಂತರ ನಡೆದ ರಿಸೆಪ್ಷನ್ನಲ್ಲಿ ಸೋಮಶೇಖರ್ ಮಗ ಮತ್ತು ಸೊಸೆಗೆ ಒಂದು ದೊಡ್ಡ ಅಚ್ಚರಿ ನೀಡಿದರು. ಅವರು ವಿಕಾಸ್ನ ಹೆಸರಿನಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ಒಂದು ದೊಡ್ಡ IT ಪಾರ್ಕ್ ಮತ್ತು ಅನನ್ಯಾಳ ಹೆಸರಿನಲ್ಲಿ ಅನಾಥಾಶ್ರಮದ ಅಭಿವೃದ್ಧಿಗಾಗಿ ಒಂದು ದೊಡ್ಡ ಟ್ರಸ್ಟ್ ಘೋಷಿಸಿದರು. ಇದು ಕೇವಲ ಆಸ್ತಿಯಲ್ಲ ವಿಕಾಸ್, ನೀವು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು ಅನ್ನೋದು ನನ್ನ ಆಸೆ ಎಂದು ಸೋಮಶೇಖರ್ ಹೇಳಿದರು. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ಬರವಣಿಗೆಗಾಗಿ ಪ್ರೋತ್ಸಾಹಿಸಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು.